ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ಶಿಕ್ಷಕಿ ಹಾಗೂ ಹೆಲ್ಪರ್ ಹುದ್ದೆಗೆ ಮತ್ತೊಮ್ಮೆ ಈ ವಿಡಿಯೋದಲ್ಲಿ ತಿಳಿಸಿರ್ತಕ್ಕಂತಹ ಜಿಲ್ಲೆಗಳಿಗೆ ಹೊಸ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತೊಮ್ಮೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಅವು ಯಾವ ಜಿಲ್ಲೆಗಳಿಗೆ ನೀವು ಹೊಸ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲು ಇರತಕ್ಕಂತಹ ಮಾನದಂಡಗಳೇನು, 2024ರಲ್ಲಿ ಇದ್ದಂತಹ ಮಾನದಂಡಗಳೇನು ಮತ್ತು ಈ ಒಂದು ಹೊಸ ವರ್ಷಕ್ಕೆ 2025ಕ್ಕೆ ಏನೆಲ್ಲ ಮಾರ್ಗಸೂಚಿಗಳಿದ್ದಾವೆ ಮತ್ತು ಅರ್ಜಿಯನ್ನ ಸಲ್ಲಿಸಲು ಇರಬೇಕಾದಂತಹ ಅರ್ಹತೆಗಳೇನು ಮುಂತಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೂ ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆತ್ಮೀಯ ಅಭ್ಯರ್ಥಿಗಳೇ, ಈ ಒಂದು ಅಂಗನವಾಡಿಗೆ ಸಂಬಂಧಿಸಿದ ಹಾಗೆ 2024ರಲ್ಲಿ ಸಾಕಷ್ಟು ಜಿಲ್ಲೆಗಳು ಅಂದ್ರೆ 80% ಜಿಲ್ಲೆಗಳಲ್ಲಿ ನೇಮಕಾತಿಗಾಗಿ ಈಗಾಗಲೇ ಆನ್ಲೈನ್ ಅರ್ಜಿಗಳನ್ನ ಬಿಟ್ಟಿದ್ರು ಮತ್ತು ಇನ್ನೊಮ್ಮೆ ಅದಕ್ಕೆ ತಿದ್ದುಪಡಿ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಆದಾಗ್ಯೂ ಕೂಡ ಈ ಒಂದು 2025ರ ಒಂದು ಸಾಲಿನಲ್ಲಿ ಕೆಲವೊಂದು ಜಿಲ್ಲೆಗೆ ಹೊಸ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಬಿಟ್ಟಿದ್ದಾರೆ. ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವ ಪೂರ್ವದಲ್ಲಿ ನಾವು ಏನೆಲ್ಲಾ ತಪ್ಪುಗಳನ್ನ ಮಾಡಿದ್ವಿ ಕಳೆದ ವರ್ಷದಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅಂತಕ್ಕಂಥ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಅಂಗನವಾಡಿ ಶಿಕ್ಷಕಿಯರಾಗಿರ್ಬೋದು ಅಥವಾ ಹೆಲ್ಪರ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸತಕ್ಕಂತಹ ವೆಬ್ಸೈಟ್ ಇದಾಗಿದೆ. ನೀವು ಬಳಸ್ತಕ್ಕಂತಹ ಬ್ರೌಸರ್ ಅಲ್ಲಿ PC ಅಲ್ಲಾಗ್ಲಿ, ಲ್ಯಾಪ್ಟಾಪ್ ಅಲ್ಲಾಗ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಾಗ್ಲಿ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ನೀವು ಟೈಪ್ ಮಾಡ್ಕೊಂಡು ಸರ್ಚ್ ಕೊಡ್ರಿ. ಕೊಟ್ಟಾದ ನಂತರ ಈ ರೀತಿ ನಿಮ್ಗೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ನಿಮ್ಗೆ ಕಾಣಿಸುತ್ತೆ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ. ಸೊ ನೀವು ಅದ್ರ ಮೇಲೆ ಏನ್ ಮಾಡ್ಬೇಕು, ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮಾಡಿದಾಗ ನಿಮ್ಗೆ ಆ ಒಂದು WCD ವೆಬ್ಸೈಟ್ ನಿಮ್ಗೆ ಹೋಮ್ ಪೇಜ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಈ ತರನಾಗಿ ನೀವು ಇಲ್ಲಿ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಕಾಣಿಸ್ತಾ ಇದೆ. ಅದರ ಅಡಿಯಲ್ಲಿ 3ನೇ ಆಪ್ಷನ್ ಕಾಣಿಸ್ತಾ ಇದೆ, ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರು ನೇಮಕಾತಿ ಅಂತ. ಸೊ ಇದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಾಡ್ಕೊಂಡಾಗ ನೀವು ಫಸ್ಟ್ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನೀವು ಅಭ್ಯರ್ಥಿಗಳು ಏನ್ ಮಾಡ್ತೀರಾ ಅಂದ್ರೆ ಮೊದಲ ಹಂತಕ್ಕೆ ಹೋಗ್ಬಿಡ್ತೀರಿ. ಸೊ ನೀವು ಅದಕ್ಕೆ ಹೋಗೋಕಿನ ಮುಂಚೆ ಇಲ್ಲಿ ಬಳಕೆದಾರರ ಕೈಪಿಡಿ ಅಂತ ಇದೆ ಹಾಗೂ ಇಲ್ಲಿ ಕೆಲವೊಂದು ಮಾರ್ಗಸೂಚಿಗಳಿದಾವೆ. ಅಂದ್ರೆ ಅಭ್ಯರ್ಥಿಗಳು ಯಾವ ರೀತಿ ಆನ್ಲೈನ್ ಅನ್ನ ಸಬ್ಮಿಟ್ ಮಾಡಬೇಕು, ಇದಕ್ಕೆ ಬೇಕಾದಂತಹ ಅರ್ಹತೆಗಳೇನು ಮುಂತಾದ ಮಾಹಿತಿಗಳು ನಿಮ್ಗೆ ಈ 2 ಆಪ್ಷನ್ ಅಲ್ಲಿ ನಿಮ್ಗೆ ಸಿಗ್ತವೆ. ಒಂದು ಟೈಮ್ ನೀವು ನೀಟಾಗಿ ಕೂತ್ಕೊಂಡು ಓದ್ರಿ. ಯಾಕಪ್ಪ ಅಂತಂದ್ರೆ ನಿಮಗೆ ಸಾಕಷ್ಟು ಗೊಂದಲಗಳಿರ್ತವೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ. ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಕೆಲವೊಂದನ್ನ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅಂದ್ರೆ ಅಂಗನವಾಡಿ ಶಿಕ್ಷಕಿಯರ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ PUC ಕಡ್ಡಾಯವಾಗಿ ಕಂಪ್ಲೀಟ್ ಆಗಿರ್ಬೇಕಾಗಿರುತ್ತೆ. ಅಂಗನವಾಡಿ ಶಿಕ್ಷಕಿ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂತಂದ್ರೆ ಅದೇ ರೀತಿಯಾಗಿ ನೀವು ಅಂಗನವಾಡಿ ಹೆಲ್ಪರ್ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಕಡ್ಡಾಯವಾಗಿ SSLCಯನ್ನ ಪಾಸ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. PUC ಅಂಗನವಾಡಿ ಶಿಕ್ಷಕಿಗೆ, SSLC ಅಂಗನವಾಡಿ ಹೆಲ್ಪರ್ ಹುದ್ದೆ. ಸೊ ಇಲ್ಲಿ ವಯೋಮಿತಿ ನೋಡೋದಾದ್ರೆ ಟೀಚರ್ಗಾಗ್ಲಿ ಅಥವಾ ಹೆಲ್ಪರ್ಗಾಗ್ಲಿ ಗರಿಷ್ಠ 35 ವರ್ಷ ಆಗಿರ್ಬೇಕಾಗಿರುತ್ತೆ. ಗರಿಷ್ಠ 35 ವರ್ಷಗಳು. ಅದರ ಮೇಲೆ ಒಂದು ದಿನ ಹೆಚ್ಚಿಗಿದ್ರು ಕೂಡ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಬರೋದಿಲ್ಲ. ಇಲ್ಲಿ 10 ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಇರುತ್ತೆ. ಯಾರಿಗಪ್ಪ ಅಂತಂದ್ರೆ PH ಅಭ್ಯರ್ಥಿಗಳಿಗೆ ಮಾತ್ರ, ವಿಶೇಷ ಚೇತನವುಳ್ಳ ಅಂತಹ ಅಭ್ಯರ್ಥಿಗಳಿಗೆ ಮಾತ್ರ 10 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಇನ್ನುಳಿದಂತಹ ಎಲ್ಲಾ ಅಭ್ಯರ್ಥಿಗಳು ಕೂಡ ಗರಿಷ್ಠ ವಯೋಮಿತಿ 35 ಆಗಿರುತ್ತೆ. ಸೊ ನೀವು ಇದನ್ನು ಹೊರತುಪಡಿಸಿ ನಿಮ್ಗೆ ಏನಾದ್ರೂ ಮೀಸಲಾತಿಗಳಿದ್ರೆ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸವನ್ನ ನೀವು ಮಾಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಿಸಿದಾಗೆ ಬೋನಸ್ ಅಂಕಗಳಂತ ನಿಮ್ಗೆ ಸಿಗುತ್ತೆ. ಮತ್ತು ಇನ್ನೂ ಒಂದು ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಸ್ಥಳೀಯರಿಗೆ ಆದ್ಯತೆ ಅಂತಿದೆ. ಅಂದ್ರೆ ನೀವು ಅದೇ ಊರಿನವರಿಗೆ ಪ್ರಥಮ ಆದ್ಯತೆ ಇರುತ್ತೆ. ಒಂದು ವೇಳೆ ನಾವು ಬೇರೆಯವ್ರಿಗೆ ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳಿದ್ರೆ ಸಲ್ಲಿಸಬಹುದು, ಆದ್ರೆ ಅದು ವ್ಯಾಲಿಡ್ ಆಗೋದಿಲ್ಲ. ವ್ಯಾಲಿಡ್ ಅಂದ್ರೆ ಆ ಊರಿನವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಯಾವಾಗ ಸಿಗುತ್ತೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಅರ್ಜಿಗಳು ಹಾಕಿರ್ಲಿಲ್ಲ ಅಂದ್ರೆ
ಅಥವಾ ಯಾವುದು ವ್ಯಾಲಿಡ್ ಅರ್ಜಿಗಳು ಇರ್ಲಿಲ್ಲ ಅಂದ್ರೆ ನಿಮಗೆ ಪ್ರಿಫರೆನ್ಸ್ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಊರಲ್ಲೇ ನೀವು ಅರ್ಜಿಯನ್ನ ಸಲ್ಲಿಸ್ತಕ್ಕಂತಹ ಕೆಲಸವನ್ನ ನೀವು ಮಾಡ್ಕೊಳ್ರಿ. ಇದಿಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿ ಇದಾಗಿತ್ತು. ಇಲ್ಲಿ ನಾನು ಒಂದು ಜಿಲ್ಲೆಯ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನಾನು ಬರೀ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಆನ್ಲೈನ್ ಅರ್ಜಿ ಸಲ್ಲಿಸಲು ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ವಿಡಿಯೋದ ಕೆಳಗೆ ಕಾಮೆಂಟ್ ಮಾಡ್ರಿ, ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅರ್ಜಿ ಸಲ್ಲಿಸಿ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿ ಮೊದಲ ಆಪ್ಷನ್ ಏನಿದೆ ಅಂದ್ರೆ ನಿಮ್ಮ ಡಿಸ್ಟಿಕ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಈಗ ಸದ್ಯಕ್ಕೆ ಚಾಮರಾಜನಗರ ಜಿಲ್ಲೆಗೆ ಹೊಸ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಬಿಟ್ಟಿದ್ದಾರೆ. ಚಾಮರಾಜನಗರದ ಜಿಲ್ಲೆಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೋ ಅವರು ಈ ಒಂದು ರಿಕ್ರೂಟ್ಮೆಂಟ್ ಗೆ ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತೀರಿ. ಸೊ ಎರಡನೇ ಆಪ್ಷನ್ ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ತಾಲೂಕನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತಿದ್ದಲ್ಲೇ ನಿಮ್ಮ ಒಂದು ತಾಲೂಕು ಯಾವ್ದಿದೆ, ಚಾಮರಾಜನಗರ ಅಂತ ಇದೆ, ಗುಂಡ್ಲುಪೇಟೆ ಅಂತಿದೆ, ಕೊಳ್ಳೇಗಾಲ, ಹನೂರ್ ಅಂತ ಇದೆ. ಈ ರೀತಿಯಾಗಿ ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೋ ಅದ್ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ಇಲ್ಲಿ ಥರ್ಡ್ ಆಪ್ಷನ್ ಅಧಿಸೂಚನೆಯ ಸಂಖ್ಯೆ ಅಂತಿದೆ. ಅಧಿಸೂಚನೆಯ ಸಂಖ್ಯೆ ಅಂದ್ರೆ ನೋಟಿಫಿಕೇಶನ್ ನಂಬರ್. ಅಂದ್ರೆ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ DDP WCD ಅಂತ ಇದೆ, ಇಲ್ಲಿ AWW ಅಂತ ಇದೆ, ಅಂದ್ರೆ ಅಂಗನವಾಡಿ ವರ್ಕರ್ ಅಂತ, ಅಂದ್ರೆ ಕಾರ್ಯಕರ್ತೆ ಶಿಕ್ಷಕಿಯ ಹುದ್ದೆಗೆ ಫಸ್ಟ್ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎರಡನೆಯದಾಗಿ ಅಂಗನವಾಡಿಯ ಒಂದು ಹೆಲ್ಪರ್ ಹುದ್ದೆಗೆ ನೀವು ಎರಡನೇ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು 2025 ಅಂತ ಇದೆ, ಇದು ಕೂಡ 2025 ಅಂತ ಇದೆ. ನೀವು ಇದರ ಮೇಲೆ ಅಂಗನವಾಡಿ ಶಿಕ್ಷಕಿ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸೋರಾಗಿದ್ರೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಅಂಗನವಾಡಿ ವರ್ಕರ್ ಅಂತ ಬರುತ್ತೆ. ನಂತರ ನಿಮ್ಮ ಒಂದು ಮೀಸಲಾತಿ ಯಾವ್ದಿದೆ, ವರ್ಗ ಯಾವ್ದಿದೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಇತರರಾಗಿದ್ರೆ ನೀವು ಇಲ್ಲಿ ಮೊದಲನೇ ಆಪ್ಷನ್ ಮೇಲೆ ಇಲ್ಲಿ ಟಿಕ್ ಮಾಡ್ಕೊಳ್ಬೇಕು. ನೀವು ಪರಿಶಿಷ್ಟ ಜಾತಿಯವರಾಗಿದ್ರೆ SC ಕ್ಯಾಂಡಿಡೇಟ್ ಆಗಿದ್ರೆ ಎರಡನೇ ಆಪ್ಷನ್ ಅನ್ನು ಚೂಸ್ ಮಾಡ್ಕೊಳ್ಬೇಕು. ನೀವು ಒಂದು ವೇಳೆ ST ಅಭ್ಯರ್ಥಿಗಳಾಗಿದ್ರೆ ಮೂರನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇಲ್ಲಿ ಒಂದು ವೇಳೆ ನೀವು SC ST ಆಗಿದ್ರೆ, SC ST ಗೆ ಸಂಬಂಧಿಸಿದಂತಹ ಅಭ್ಯರ್ಥಿಗಳಾಗಿದ್ರೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನ ನೀವು ಇಲ್ಲಿ ನಮೂದು ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು OBC ಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಾಗಿದ್ರೆ ಅವ್ರು ಯಾವುದೇ ರೀತಿಯಾದಂತಹ ಸರ್ಟಿಫಿಕೇಟ್ ನಂಬರ್ ಅನ್ನ ಇಲ್ಲಿ ಹಾಕುವ ಹಾಗಿರಲ್ಲ. ನಂತರ ಇದನ್ನ ನೀವು ಸಬ್ಮಿಟ್ ಅಂತ ಕೊಟ್ಕೊಳ್ಬೇಕಾಗತ್ತೆ. ಇಲ್ಲಿ ನಂತರ ಕೊಟ್ಟ ನಂತರ ನಿಮ್ಗೆ ಮತ್ತೆ ಇನ್ನೊಂದು ಆಪ್ಷನ್ ಕಾಣಿಸುತ್ತೆ, ಇಲ್ಲಿ ಪ್ಲೀಸ್ ಸೆಲೆಕ್ಟ್ ದ ವೇಕೆನ್ಸಿ ಆಸ್ ಪರ್ ಯುವರ್ ಚಾಯ್ಸ್ ಅಂತ ಇದೆ. ಈ ರೀತಿಯಲ್ಲಿ ಇರ್ತಕ್ಕಂತಹ ವೇಕೆನ್ಸಿಗಳು ನಿಮ್ಗೆ ಕಾಣಿಸ್ತಾ ಇದಾವೆ. ಇಲ್ಲಿ 2 ಪೇಜ್ಗಳು ಇದಾವೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ 1, 2 ಅಂತ ಇದೆ. 2 ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಇಷ್ಟು ಊರುಗಳಿಗೆ ಪಂಚಾಯತಿಗಳಿಗೆ ವೇಕೆನ್ಸಿ ಇದಾವೆ. ಸೊ ಇಲ್ಲಿ ಮೊದಲನೇದಾಗಿ ಡಿಸ್ಟಿಕ್ ಅಂತ ಇದೆ. ನಿಮ್ಮ ಒಂದು ಡಿಸ್ಟಿಕ್ ಚಾಮರಾಜನಗರ ಆಗಿರುತ್ತೆ. ಪ್ರಾಜೆಕ್ಟ್ ನಿಮ್ಮ ಒಂದು ತಾಲೂಕು ಆಗಿರುತ್ತೆ. ಇದು ಪ್ರಾಜೆಕ್ಟ್ ಅಂದ್ರೆ ನಿಮ್ಮ ಒಂದು ತಾಲೂಕು ಆಗಿರುತ್ತೆ. ಏರಿಯಾ ಅದು ರೂರಲ್ ಅರ್ಬನ್ ಗೆ ಬರ್ತಾ ಅಂತ ಅದು ಇರುತ್ತೆ. ನೀವು ಒಂದು ಟೈಮ್ ಅರ್ಜಿ ಸಲ್ಲಿಸೋಕಿನ ಮುಂಚೆ ಇವೆಲ್ಲವನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಗ್ರಾಮ ಪಂಚಾಯತಿ ಯಾವುದು, ಇವೆಲ್ಲ ಗ್ರಾಮ ಪಂಚಾಯತಿಯ ಹೆಸರಾಗಿರುತ್ತೆ. 4ನೇ ಆಪ್ಷನ್ ಈ ಗ್ರಾಮ ಪಂಚಾಯತಿ, ನಿಮ್ಮ ಒಂದು ಗ್ರಾಮ ಪಂಚಾಯತಿಯನ್ನ ನೀಟಾಗಿ ನೋಡ್ಕೊಳ್ಬೇಕಾಗತ್ತೆ. ನಂತರ ಇದು ಮುಖ್ಯ, ವಿಲೇಜ್ ನೇಮ್ ಅಂತ ಇದೆಯಲ್ಲ, ನಿಮ್ಮ ಒಂದು ಊರು ಇರಬೇಕಾಗತ್ತೆ. ಇಲ್ಲಿ ಪಕ್ಕದ ಊರಲ್ಲಿ ಐತಿ, ನಾನು ಅರ್ಜಿ ಸಲ್ಲಿಸ್ತೀನಿ ಅನ್ನೋರಾಗಿದ್ರೆ ಅರ್ಜಿಯನ್ನ ಕೇವಲ ಸಲ್ಲಿಸಬಹುದು. ಬಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಆದ್ಯತೆಗಳನ್ನ ಅವ್ರು ನೀಡೋದಿಲ್ಲ. ಅಧಿಕಾರಿ ವರ್ಗದಲ್ಲಿ ಅಲ್ಲಿ ಸ್ಪಷ್ಟವಾಗಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಸ್ಥಳೀಯರಿಗೆ ಆದ್ಯತೆ, ಅದೇ ಊರವರಿಗೆ ಆದ್ಯತೆ, ವಾರ್ಡ್ ಅಲ್ಲಿ ಇದ್ರು ಕೂಡ ಅದೇ ವಾರ್ಡ್ನವ್ರಿಗೂ ಕೂಡ ಆದ್ಯತೆ ಇರುತ್ತೆ. ಆ ರೀತಿಯಾಗಿ ನೀವು ನಿಮ್ಮ ಊರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ಇಲ್ಲಿ ವಾರ್ಡ್ ಇವೆಲ್ಲ ಇದ್ರೆ ವಾರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಟಗರಿ ಅಂತ ಇದೆ, ನಾನು ಇಲ್ಲಿ ಜನರಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ಕಾರಣ ಜನರಲ್ ಅಭ್ಯರ್ಥಿಗಳಿಗೆ ಇರ್ತಕ್ಕಂತಹ ಅಂಗನವಾಡಿ ವೇಕೆನ್ಸಿಗಳು ಇಲ್ಲಿ ನಮ್ಗೆ ಲಭ್ಯ ಇದಾವೆ. ನೀವಲ್ಲಿ SC ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ SC ಗೆ ಸಂಬಂಧಿಸಿದಂತಹ ವೇಕೆನ್ಸಿಗಳು ನಿಮ್ಗೆ ಇಲ್ಲೇ ಲಭ್ಯ ಆಗ್ತವೆ. ನೀವು ST ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ST ಗೆ ಸಂಬಂಧಿಸಿದಂತಹ ವೇಕೆನ್ಸಿಗಳು ನಿಮ್ಗೆ ಲಭ್ಯ ಆಗ್ತವೆ. ಇಲ್ಲಿ ಪೋಸ್ಟ್ ಅಂಗನವಾಡಿ ವರ್ಕರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಟೀಚರ್ ಪೋಸ್ಟ್ ಗೆ, ಸೊ ಇಲ್ಲಿ ಅಂಗನವಾಡಿ ವರ್ಕರ್ ಅಂತ ಬರುತ್ತೆ. ನಂತರ ಇಲ್ಲಿ ಅಂಗನವಾಡಿ ಸೆಂಟರ್ ಯಾವುದು ಅಂದ್ರೆ ಅದು ಕೂಡ ನಿಮ್ಗೆ ಇಲ್ಲಿ ಲಭ್ಯ ಇರುತ್ತೆ. ಇಲ್ಲಿ ಸೆಲೆಕ್ಟ್ ವೇಕೆನ್ಸಿ ಅಂತ ಇದೆಯಲ್ಲ, ನೀವು ಯಾವ ಊರಿಗೆ ಹಾಕ್ತಾ ಇದ್ರೋ ಸೊ ಅದರ ಮುಂದೆ ಇಲ್ಲಿ ಖಾಲಿ ಬಾಕ್ಸ್ ಏನ್ ರೌಂಡ್ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಕೆಳಗೆ ನಿಮ್ಗೆ ಮತ್ತೆ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ಇದು ಚಾಮರಾಜನಗರ ಜಿಲ್ಲೆಯ ಒಂದು ಮಾಹಿತಿಯಾಗಿತ್ತು. ಚಾಮರಾಜ ಜಿಲ್ಲೆಗೆ ಯಾರೆಲ್ಲ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಂತ ಬಯಸ್ತಾ ಇದ್ರು, ಸೊ ಅಂತ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿಯನ್ನ
ಸಲ್ಲಿಸಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಏನಾದರೂ ಬೇಕಿದ್ರೆ ನೀವು ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸ್ರಿ. ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಮತ್ತು ಅದಕ್ಕೆ ದಾಖಲೆಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡಿಕೊಂಡು ಯಾವ ರೀತಿ ಅದನ್ನ ಸೈನ್ ಅನ್ ಮಾಡಬೇಕು. ಕಳೆದ ವರ್ಷದಲ್ಲಿ ಅಂದ್ರೆ 2024ರಲ್ಲಿ ಸಾಕಷ್ಟು ಅರ್ಜಿಗಳು ಇದಕ್ಕಾಗಿ ತಿರಸ್ಕಾರಗೊಂಡಿದ್ದು ಸೈನ್ ಮಾಡದೇ ಇರೋ ಕಾರಣ. ಸೊ ನೀವು ಸೈಬರ್ ಸೆಂಟರ್ ಅಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ರೆ ಹುಷಾರಾಗಿ ಸೈನ್ ಅನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನುಳಿದಂತಹ ಜಿಲ್ಲೆಯ ಒಂದು ವೇಕೆನ್ಸಿಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.